ಹಂಚ್ಕೊಳಕ್ ಇನ್ಯಾರಿದಾರ ಅಂಕಲ್? ಈ ಖುಷಿ ವಿಷಯನ ನಾವೆಲ್ಲರೂ ನೋಡಿದ್ವಲ್ಲ. ಅದು ದಿಟ್ಟನೆ ಕಣವ. ಲೀಲಕ್ಕ, ಮಗ ಮಗ ಅಂತ ಪರಿತಪಿಸ್ತಿದ್ದಲ್ಲ, ಇವಾಗ ಸಮಾಧಾನನಾ? ಏನ್ ಸಮಾಧಾನನೋ ಏನ್ ಕರ್ಮನೋ. ಈ ಜಾಗದಲ್ಲಿ ನನ್ನ ಮಗನ ಪಕ್ಕದಾಗೆ ತೆಳ್ಗೆ ಬೆಳ್ಗೆರ ಪಿಂಕಿನಾನ ಇರ್ಬೇಕಿತ್ತು. ಆದ್ರೆ ಇವಳು ನಿಂತವಳೆ ಪಕ್ಕ. ಇವಳು ಮಾಟ ಗೀಟ ಮಾಡ್ಸವಳೆ. ಅದಕ್ಕೆ ಇದೆಲ್ಲ ಆಯ್ತಿರೋದು. ಹುಡ್ಗ ಹುಡ್ಗಿನ ಇಲ್ಲೇ ಹೊರಗಡೆ ನಿಲ್ಸ್ಕೊಂಡಿರ್ತೀರಾ ಅಥವಾ ಆರತಿ ಬೆಳಗ್ಗೆನೂ ಒಳಗೆ ಕರಿತೀರಾ? ಅಯ್ಯೋ ಪಾರು, ಆರತಿ ಮಾಡ್ದೇನೆ ಒಳಗೆ ಕರ್ಕೊಳಕ್ಕಾಯ್ತದ? ಮಗಳು ಅಳಿಯ ಇಬ್ರು ಒಂದಾಗವ್ರೆ. ಎಲ್ಲರ ದೃಷ್ಟಿನೂ ಅವ್ರ ಮೇಲೆ ಬಿದ್ದೈತೆ. ಮೊದಲು ದೃಷ್ಟಿ ತೆಗೆದು ಆರತಿ ಮಾಡಬೇಕು, ಆಮೇಲೆ ಒಳಗೆ ಕರ್ಕೊಳ್ಳೋದು. ಮಾದಪ್ಪ, ನಾನು ಒಳಗೆ ಬರ್ಬೋದಾ? ಅಯ್ಯೋ ಅಕ್ಕ, ಬರಲ್ಲ ಅಂತ ಕೇಳ್ತೀಯಲ್ಲಕ್ಕ, ನಡಿಯವ್ವ. ನಮ್ಮ ಶಾರದಕ್ಕ ಈ ಮನೇಲಿದ್ದಾಗ ಮಗ ಸೊಸೆ ಇಬ್ರು ಅನ್ಯೋನ್ಯವಾಗಿದ್ರು. ಶಾರದಕ್ಕ ಮನೆಯಿಂದ ಆಚೆ ಹೋದ್ಮೇಲೆ ಮಗ ಸೊಸೆ ಇಬ್ರು ದೂರ ಆಗ್ಬಿಟ್ರು. ಈಗ ಮತ್ತೆ ಅಕ್ಕ ವಾಪಸ್ ಬಂದ್ಮೇಲೆ ಮಗ ಸೊಸೆ ಇಬ್ರು ಒಂದಾಗಿ ಬಂದವ್ರೆ. ಏ ಮಾದಪ್ಪ, ನನ್ನ ಹೆಂಡ್ರ ಕಾಲ್ಗುಣನೇ ಅಂಥದ್ದು. ಅವಳು ಕಾಲಿಟ್ರೆ ಬರಗಾಲದ ಭೂಮಿ ಮೇಲೆ ಆ ಗಂಗವ್ವ ತಾಯಿ ಮೋಡದಿಂದ ಸುರಿತಾಳೆ. ಈ ಬತ್ತೋಗಿರೋ ಕಾಡಿನ ಮರಗಳು ಹಂಗೆ ಹಸಿರು ಹಸಿರಾಗಿ ಹೂ ಹಣ್ಣು ಫಲ ಕೊಡ್ತೈತೆ. ಅದು ನನ್ನ ಹೆಂಡ್ರ ಕಾಲ್ಗುಣದಿಂದ. ಓ ಶಂಕರಪ್ಪ, ಕವಿ ಆಗ್ಬಿಟ್ಟಿದ್ದೀರಾ ನೀನು. ಇವಾಗಿಂತ ಅವಾಗ ಎಣ್ಣೆ ಬಿಡ್ಕೊಂಡು ಬೀದಿನಾಗ ಅಲಿತಿದ್ಯಲ್ಲ, ಆವಾಗಲೇ ಸರಿಯಾಗಿದ್ರಿ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಬನ್ನಿ, ಮಗ ಸೊಸೆ ಇಬ್ರು ಹೊಸ್ಲಲ್ಲೇ ನಿಂತ್ಕೊಳ್ಳಿ, ಆರತಿ ತತ್ತಾರೆ. ಪಾರು, ನೀವು ಶಾರದಕ್ಕ ಲೀಲಾ 3 ಜನ ಆರತಿ ಮಾಡ್ರಿ. 3 ಜನ ಮುತ್ತೈದೆಯರ ಆಶೀರ್ವಾದ ನನ್ನ ಮಗ ಸೊಸೆ ಮೇಲೆ ಇರಲಿ. ನಾನು ಕಾಫಿ ಇಡಕ್ಕೆ ಹೋಯ್ತೀನಿ. ಆಂಟಿ, ಈಗಷ್ಟೇ ಅವ್ರಿಗೆಲ್ಲ ಊಟ ಬಡಿಸಿ ನಾವು ತಿನ್ಕೊಂಡು ಬಂದ್ವಲ್ವಾ? ಕಾಫಿ ಎಲ್ಲ ಏನೂ ಬೇಡ, ಮೊದಲು ಬನ್ನಿ ಆರತಿ ಮಾಡೋಣ. ಹೋಗಮ್ಮ, ನಮ್ಮ ಅಣ್ಣಂಗೆ ಊರೆಲ್ಲ ಕಣ್ಣು ಹಾಕಿ ದೃಷ್ಟಿ ಆಗಿರುತ್ತೆ. ಅದಕ್ಕೆ ಚೆನ್ನಾಗಿ ದೃಷ್ಟಿ ತೆಗಿರಿ. ನಮ್ಮ ಅಕ್ಕ ಏನು ಕಮ್ಮಿ ಇಲ್ಲಮ್ಮ, ಅವಳಿಗೂ ದೃಷ್ಟಿ ಜಾಸ್ತಿನೇ ಆಗಿರುತ್ತೆ. ಆಯ್ತವ, ಇಬ್ರಿಗೂ ಸೇರ್ಸೇ ದೃಷ್ಟಿ ತೆಗಿತೀನಿ. ರಶ್ಮಿ, ಪೀನಾ, ಇಬ್ರು ಬಲಗಾಲಿಟ್ಟು ಒಳಗೆ ಬನ್ನಿ. ಒಂದು ನಿಮಿಷ. ಸೀನಾ, ಒಟ್ಟಿಗೆ ಬರಬೇಕು ಕಣ್ಲ. ಹೇಳ್ತೀನಪ್ಪಯ್ಯ. ರಶ್ಮಿ, ಇನ್ಯಾವತ್ತು ನಿನ್ನ ಕಾಲು ನೆಲ ಸೋಕ್ಬಾರ್ದು. ಅದಕ್ಕೆ ಮೊದಲನೇ ಕಿತ್ತ ನಿನ್ನ ಕಾಲ ನನ್ನ ಅಂಗೈ ಮೇಲೆ ಇಟ್ಬಿಟ್ಟು ದಾಟು.